ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ಗೋಳ ಮತ್ತು ಅರ್ಧಗೋಳಗಳ ತ್ರಿಜ್ಯ r ಆಗಿದ್ದಾಗ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅವುಗಳ ಮೇಲ್ಮೈ ವಿಸ್ತೀರ್ಣಗಳಿರುವ ಅನುಪಾತ ಆಯ್ಕೆ 1:1, ಆಯ್ಕೆ ಬಿ 2:1, ಆಯ್ಕೆ ಸಿ 2:3, ಆಯ್ಕೆ ಡಿ 3:2. ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ 4πr². ಸೊ ಹಾಗಾದ್ರೆ ಇಲ್ಲಿ ಗೋಳದ ಏರಿಯಾ A1 = 4πr². ಅವುಗಳ ಅಂದ್ರೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಇದನ್ನ ಏರಿಯಾ A2 ಅಂತ ತಗೊಂಡ್ರೆ, ಸೊ ಇದರ ಸೂತ್ರ ಏನ್ ಹೇಳಿ 2πr². ಸೊ ಇಲ್ಲಿ ಈ ಎರಡು ಗೋಳಗಳ ತ್ರಿಜ್ಯ, ಗೋಳ ಹಾಗೂ ಅರ್ಧಗೋಳಗಳ ತ್ರಿಜ್ಯ r ಆಗಿದ್ದಾಗ ಅಂದ್ರೆ ಎರಡು ಗೋಳಗಳ ತ್ರಿಜ್ಯ ಸಮನಾಗಿದೆ ಅಂತ ಆಗುತ್ತೆ. ಹಾಗಾದ್ರೆ ಇವುಗಳ ಅನುಪಾತ ಏನು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ A1/A2 ಏನಾಗುತ್ತೆ, ಸೊ 4πr². ಸೊ 4πr² / 2πr². ಸೊ ಇಲ್ಲಿ R1 R2 ಯಾಕಾಗಲ್ಲ ಅಂದ್ರೆ ಇಲ್ಲಿ R1 R2 ಅಂದ್ರೆ ಎರಡು ಆಕೃತಿಗಳ ತ್ರಿಜ್ಯಗಳು ಸಮನಾಗಿದೆ. ಸೊ ಹಾಗಾಗಿ ಇಲ್ಲಿ R² ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ, 2 1 2, 2 4. ಸೊ A1/A2 ಏನಾಗುತ್ತೆ ಹೇಳಿ 2:1 ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಗೋಳ ಹಾಗೂ ಅರ್ಧಗೋಳಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವು 2:1 ಆಗುತ್ತೆ. ಆಯ್ಕೆಯನ್ನ ಗಮನಿಸಿದ್ರೆ ಬಿ ಆಯ್ಕೆ ಸರಿಯಾಗುತ್ತೆ. ಓಕೆ, ಥ್ಯಾಂಕ್ ಯು.